ಹಾಯ್, ಎಲ್ಲರಿಗೂ ನಮಸ್ಕಾರ. SPUK ಸ್ಟುಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ ಹೊಸ ಟಾಪಿಕ್ ತಂದಿದ್ದೇನೆ ನಿಮ್ಮ ಮುಂದೆ. ನಿಮಗೆ ಗೃಹಲಕ್ಷ್ಮಿ ಹಣ ಜಮಾ ಆಗುತ್ತಿಲ್ವಾ? ಗೃಹಲಕ್ಷ್ಮಿ ಯೋಜನೆ ಇವತ್ತಿನ ಅಪ್ಡೇಟ್ ಏನು? ಇನ್ನು ಮುಂದೆ ನಿಮಗೆ ಈ ಕೆಲಸ ಮಾಡಿಲ್ಲ ಅಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರಲ್ಲ. ಖಂಡಿತ ಈ ಒಂದು ಕೆಲಸ ನೀವು ಮಾಡಲೇಬೇಕು. ಗೃಹಲಕ್ಷ್ಮಿ ಯೋಜನೆಯ ಮೂಲ ಮಾಹಿತಿ, ಇತ್ತೀಚಿನ ಸರ್ಕಾರದ ಕ್ರಮಗಳು, ಸತ್ತವರಿಗೆ ಹಣ ಜಮಾ ಆಗುತ್ತದೆ ಹೇಗೆ, ಗೃಹಲಕ್ಷ್ಮಿ ಯೋಜನೆಯ ಹೊಸ ರೂಲ್ಸ್ ಏನು, ಹೊಸ ಅಪ್ಡೇಟ್ಸ್ ಏನು, ಸರ್ಕಾರ ಹೂಡಿರುವ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹೊಸ ನಿಯಮ ಏನು, ಅದರಲ್ಲಿ ಏನೆಲ್ಲ ಬದಲಾವಣೆಗಳಿದೆ, ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಜಮಾ ಆಗೇ ಇಲ್ವಾ? ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಜಮಾ ಆಗಬೇಕಂದ್ರೆ ಈ ಒಂದು ಕೆಲಸ ಮಾಡಲೇಬೇಕು. ಇಷ್ಟೆಲ್ಲ ಮಾಹಿತಿ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡ್ರಿ, ಒಂದು ವಿಡಿಯೋ ಮಾಡಬೇಕಂದ್ರೆ ಏನೆಲ್ಲ ರೆಡಿ ಮಾಡಬೇಕು, ಏನೆಲ್ಲ ಮಾಡ್ಕೋಬೇಕು, ಇಷ್ಟೆಲ್ಲ ಕಷ್ಟಪಡಬೇಕಾಗತ್ತೆ. ಕಷ್ಟಪಟ್ಟು ವಿಡಿಯೋನ ಮಾಡ್ತಾ ಇದ್ದೀವಿ. ಪ್ಲೀಸ್ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಡಿಯೋ ಮಾಡಬೇಕಂದ್ರೆ ಒಂದು ದಿನ ಟೈಮ್ ಬೇಕಾಗತ್ತೆ. ಸೊ ನಾವು ಬಿಗಿನರ್ಸ್, ನಾವು ಸ್ವಲ್ಪ ಕಷ್ಟಪಟ್ಟು ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಇರಬೇಕು ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಏನಪ್ಪ ಇದು ಗೃಹಲಕ್ಷ್ಮಿ ಯೋಜನೆ ಅಂದರೆ ನಿಮಗೆ ಗೊತ್ತಿದೆ. ಕಾಂಗ್ರೆಸ್ ಸರ್ಕಾರ ಬಂದಂತಹ ದಿನಗಳಿಂದನೂ ಕೂಡ ಗೃಹಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆ, ಸರ್ಕಾರದ ಏನೋ 5 ಯೋಜನೆಗಳಿದೆಯಲ್ಲ, ಆ 5 ಯೋಜನೆಗಳಲ್ಲಿ ಪ್ರಮುಖವಾದಂಥ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದಾಗಿದೆ. ಗೃಹಲಕ್ಷ್ಮಿ ಯೋಜನೆಗೆ ಒಂದು ಸರ್ಕಾರ ಹೇಳಿರುವಂಥ ಒಂದು ಹೊಸ ರೂಲ್ಸ್ ಏನಪ್ಪ ಅಂದರೆ, ಅದು ಗೃಹಲಕ್ಷ್ಮಿ ಯೋಜನೆ ಹಣ ಬೇಕಂದರೆ ರೇಷನ್ ಕಾರ್ಡ್ಗೆ ಜೀವಂತ ಪ್ರಮಾಣ ಪತ್ರ ಸಲ್ಲಿಸುವುದು. ಅದು ಹೇಗೆ? ಜೀವಂತ ಪ್ರಮಾಣ ಪತ್ರ ಎಂದರೇನು? ಲೈಫ್ ಸರ್ಟಿಫಿಕೇಟ್ ಅಂದರೇನು? ಅದು ಹೇಗೆ ಪಡೆಯುವುದು? ಆಮೇಲೆ ನೀವು ಮನೆಯಲ್ಲೇ ಕುಂತು ನಿಮ್ಮ ಹಣ ಜಮಾ ಆಗಿದೆ ಇಲ್ಲ ಅಂತ ಚೆಕ್ ಮಾಡಿಕೊಳ್ಳಬಹುದು. DBT ಮುಖಾಂತರ ನಿಮ್ಮ ಮನೆಯಲ್ಲೇ ಕುಂತು ನಿಮ್ಮ ಮೊಬೈಲಲ್ಲೇ ಗೃಹಲಕ್ಷ್ಮಿ ಕಂತು ಎಷ್ಟು ಕಂತು ಜಮಾ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಳಬಹುದು. ಬಡವರಿಗೆ, ಕೆಲವೊಂದು ವಯಸ್ಸಾದವರಿಗೆ ಗೃಹಲಕ್ಷ್ಮಿ ಹಣ ಕೆಲವೊಂದು ವಿಷಯಗಳಲ್ಲಿ ತುಂಬ ಹೆಲ್ಪ್ ಆಗಿದೆ ಅಂತಲೇ ಹೇಳಬಹುದು. ಮಹಿಳೆಯರಿಗಂತೂ ತುಂಬ ಹೆಲ್ಪ್ ಆಗಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ. ಪ್ರತಿ ಪ್ರತಿ ಕಂತಿನಿಂದ ಕೆಲವೊಬ್ಬರು ಮನೆ ಸಹಾಯಕ್ಕೆ ಆಗಲಿ, ಏನಾದರೂ ಮಕ್ಕಳ ಸಹಾಯಕ್ಕಾಗಲಿ ಆಗ್ತಾನೇ ಇದೆ. ಸೊ ಹಾಗಾಗಿ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆ ತುಂಬ ಅವಶ್ಯಕತೆ ಇದೆ. ಮತ್ತು ನಿಮಗೆ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಬೇಕಂದ್ರೆ ನೀವು ಏನು ಮಾಡಬೇಕಪ್ಪ ಅಂದರೆ, ಜೀವಂತ ಪ್ರಮಾಣ ಪತ್ರ. ಏನಿದು ಜೀವಂತ ಪ್ರಮಾಣ ಪತ್ರ ಅಂದರೆ, ಪ್ರತಿ ವರ್ಷಕ್ಕೆ ಒಂದು ಬಾರಿ ನೀವು ಜೀವಂತ ಪ್ರಮಾಣ ಪತ್ರ ತೆಗೆಸಿ ಗೃಹಲಕ್ಷ್ಮಿ ಯೋಜನೆಗೆ ಸಲ್ಲಿಸಬೇಕು. ಹೇಗೆ ಅಂದರೆ, ರೇಷನ್ ಕಾರ್ಡ್ಗೆ ಈ ಒಂದು ಜೀವಂತ ಪ್ರಮಾಣ ಪತ್ರ ಲಿಂಕ್ ಮಾಡಬೇಕು. ರೇಷನ್ ಕಾರ್ಡ್ಗೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಲಿಂಕ್ ಮಾಡಬೇಕು. ಮಾಡಿಲ್ಲ ಅಂದರೆ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ. ಸರ್ಕಾರ ಯಾಕೆ ಈ ಒಂದು ಜೀವನ ಪ್ರಮಾಣ ಪತ್ರ ಸಲ್ಲಿಸಬೇಕು ಎಂದು ಹೇಳಿದ್ದಾರೆ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಆಗಿರುವಂಥ ಇದು. ಯಾಕೆ ಈ ಥರ ಅಪ್ಡೇಟ್ ಮಾಡಿದ್ದಾರೆ ಅಂದರೆ, ಸರ್ಕಾರಕ್ಕೆ ತುಂಬ ಮುಖ್ಯವಾಗಿ ನಿಜವಾಗಿ ಯೋಜನೆಯ ಅರ್ಹರಾದ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾವಾಗಬೇಕು. ಹೊರತು ಸತ್ತವರಿಗೆ, ಆಮೇಲೆ ಮರಣ ಹೊಂದಿದವರಿಗೆ ಅವರ ಖಾತೆಗೆ ಜಮಾ ಆಗಬಾರದು ಎಂದು ಈ ಒಂದು ಯೋಜನೆ ಕಟ್ಟುನಿಟ್ಟಿನ ನಿರ್ಧಾರ ತೆಗೆದುಕೊಂಡಿದೆ ಅಂತಲೇ ಹೇಳಬಹುದು. ಪ್ರಾಮಾಣಿಕವಾಗಿ ಲೈಫ್ ಸರ್ಟಿಫಿಕೇಟ್ನ ವರ್ಷಕ್ಕೊಂದು ಬಾರಿ ತೆಗಿಸಲೇಬೇಕು. ಇದು ಹೇಗಪ್ಪ ಅಂದರೆ, ಕ್ಯಾಸ್ಟ್ ಇನ್ಕಮ್ ಯಾವ ಥರ ತೆಗಿಸ್ತೀವಲ್ಲ ಅದೇ ಥರ ಸೇಮ್ ಕ್ಯಾಸ್ಟ್ ಇನ್ಕಮ್ಮು, ಆಮೇಲೆ
ಭೂ ಹಿಡುವಳಿ ಈ ಥರ ತೆಗಿಸ್ತೀವಲ್ಲ, ಇದೇ ಥರ ಇದನ್ನು ಕೂಡ ಹಾಗೆ ತೆಗಿಸಬೇಕು. ಇದಕ್ಕೆ ಲೈಫ್ ಸರ್ಟಿಫಿಕೇಟ್, ಜೀವಂತ ಪ್ರಮಾಣ ಪತ್ರ ತೆಗಿಸ್ಬೇಕಾದ್ರೆ ನಿಮ್ಮ ಹತ್ರ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಆಮೇಲೆ ಒಂದು ವೋಟರ್ ಐ ಡಿ ಇಷ್ಟೆಲ್ಲ ಬೇಕಾಗತ್ತೆ. ಎಲ್ಲಿ ತೆಗಿಸ್ಬೇಕಂದ್ರೆ ಗ್ರಾಮ 1 ಕರ್ನಾಟಕ 1, ಆಮೇಲೆ ನಾಡ ಕಚೇರಿಯಲ್ಲೇ ತೆಗಿಸ್ಬೋದು. ಯಾಕಪ್ಪ ಈ ಒಂದು ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಲು ಹೇಳಿದ್ದಾರೆ, ಇಷ್ಟೊಂದು ಆತುರದಿಂದ ಈ ಒಂದು ಸರ್ಟಿಫಿಕೇಟ್ ಯಾಕೆ ಕೊಡಬೇಕು ಗೃಹಲಕ್ಷ್ಮಿ ಯೋಜನೆಗೆ ಅಂದರೆ, ರೇಷನ್ ಕಾರ್ಡಲ್ಲಿ ಹೆಡ್ ಆಫ್ ಫ್ಯಾಮಿಲಿ ಅವರು ಹೆಣ್ಮಕ್ಳು ಇರ್ತಾರೆ. ಅವರು ಕೆಲವೊಬ್ಬರು ಕಡೆ ತೀರ್ಕೊಂಡಿದ್ರು ಕೂಡ ಹಾಗೆ ಅದನ್ನು ಉಳಿಸ್ಕೊಂಡಿದ್ದಾರೆ. ಡೆತ್ ಸರ್ಟಿಫಿಕೇಟ್ ತೆಗ್ಸಿರಲ್ಲ ಕೆಲವೊಂದು ಕಾರಣಗಳಿಂದ. ಇವಾಗ ಡೆತ್ ಸರ್ಟಿಫಿಕೇಟ್ ತೆಗ್ಸಿದ್ರೆ ಆಟೋಮೆಟಿಕ್ ಡಿಲೀಟ್ ಆಗಿಬಿಡ್ತೈತಿ, ರೇಷನ್ ಕಾರ್ಡಿಂದ ಡಿಲೀಟ್ ಆಗುತ್ತೆ. ಮತ್ತು ಇನ್ನೊಬ್ಬರದ್ದು ಡಿಲೀಟ್ ಆದರೂ ಕೂಡ ಇನ್ನೊಬ್ಬರನ್ನು ಹೆಡ್ ಆಫ್ ಫ್ಯಾಮಿಲಿ ಅಂತ ಮಾಡಿರಲ್ಲ. ಸೊ ಕೆಲವೊಂದು ಆಧಾರ್ ರೇಷನ್ ಕಾರ್ಡಿಂದ ಡಿಲೀಟ್ ಆಗಿರಲ್ಲ, ಅವ್ರ ಖಾತೆಗೆ ಹಣ ಹೋಗ್ತಿರುತ್ತೆ. ಹಾಗಾಗಿ ಸುಮಾರು 1,40,000 ಮೃತರ ಖಾತೆಗೆ ಹಣ ಜಮಾವಾಗಲಿದೆ ಎಂದು ತಿಳಿಸಿದ್ದಾರೆ. ಸುಮಾರು ಅಂದರೆ ಸರ್ಕಾರಕ್ಕೆ ಸುಮಾರು 70ರಿಂದ 75 ಕೋಟಿ ಹಣ ಲಾಸ್ ಆಗ್ತಾ ಇದೆ. ಆ ಕಾರಣದಿಂದ ಮೃತರ ಖಾತೆಗೆ ಹಣ ಜಮಾವಾಗಬಾರದೆಂದು ಈ ಒಂದು ಸರ್ಟಿಫಿಕೇಟ್ ತಂದಿದ್ದಾರೆ. ಲೈಫ್ ಸರ್ಟಿಫಿಕೇಟ್, ಜೀವಂತ ಪ್ರಮಾಣ ಪತ್ರ ಲಗತ್ತಿಸಲೇಬೇಕು, ಲಿಂಕ್ ಮಾಡಲೇಬೇಕು. ಹಾಗೂ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು. ಅದಕ್ಕೆ KYC ಆಗಿರಬೇಕು ಕಂಪಲ್ಸರಿಗೆ. KYC ಮಾಡಿಸಲೇಬೇಕು. KYC ಆಗಿದ್ದರೆ ಮಾತ್ರ ನಿಮಗೆ ಹಣ ಜಮಾವಾಗುತ್ತದೆ, ಇಲ್ಲಾಂದರೆ ಜಮಾವಾಗುವುದಿಲ್ಲ. ಲೈಫ್ ಸರ್ಟಿಫಿಕೇಟ್, ಜೀವಂತ ಪ್ರಮಾಣ ಪತ್ರವನ್ನು ತೆಗೆಸಿಕೊಂಡು ನೀವು ಬ್ಯಾಂಕಿಗೆ ಹೋಗಿ KYC ಮುಖಾಂತರ ಮತ್ತು ಫೋಟೋ ಅಥವಾ ಹೆಬ್ಬೆಟ್ಟಿನ ಮುಖಾಂತರ ನೀವು ಸಲ್ಲಿಸಬೇಕು. ಅದಾದ ನಂತರ ಈ ಜನ್ಮ ಪೋರ್ಟಲ್ಗೆ ಲಿಂಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಈ ಜನ್ಮ ಪೋರ್ಟಲ್ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಕೊಡಬೇಕಂತ ಹೇಳ್ತಿದ್ದಾರೆ. ಯಾಕಂದರೆ ಈಗ ರೇಷನ್ ಕಾರ್ಡ್ಗೆ ಮತ್ತು ಈ ಜನ್ಮ ಪೋರ್ಟಲ್ಗೆ ಲಿಂಕ್ ಇರಬಹುದು. ಹಾಗಾಗಿ ಇವಾಗ ಡೆತ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದರೆ ರೇಷನ್ ಕಾರ್ಡ್ ಆಟೋಮೆಟಿಕ್ ಬಂದಾಗತ್ತೆ. ಅದೇ ಥರ ಸೇಮು ನೀವೇನಾದರೂ ಮರಣ ಹೊಂದಿದ ಮೇಲೆ ಡೆತ್ ಸರ್ಟಿಫಿಕೇಟ್ ಏನಾದರೂ ತೆಗೆಸಿದರೆ ಗೃಹಲಕ್ಷ್ಮಿ ಹಣ ಬಂದಾಗುತ್ತದೆ. ನಿಮ್ಮ ಖಾತೆಗೆ ಇದುವರೆಗೂ ಹಣ ಜಮಾ ಆಗಿಲ್ವಾ, ಗೃಹಲಕ್ಷ್ಮಿ ಹಣ ಬಂದೇ ಇಲ್ವಾ, ಅಥವಾ ಅರ್ಧಕ್ಕೆ ಬಂದು 1-2 ತಿಂಗಳದ್ದು ಬಂದೇ ಇಲ್ವಾ, ಈ ಥರ ಏನಾದರೂ ಆಗಿದರೆ ನೀವು 1902ಗೆ ಕರೆ ಮಾಡಬಹುದು. ಇದು ಸಹಾಯವಾಣಿ ನಂಬರ್ ಆಗಿರುತ್ತದೆ. ಏನಾದರೂ ಮಿಸ್ಟೇಕ್ ಇದ್ದರೆ ಆ ಸಹಾಯವಾಣಿ ನಂಬರ್ ಮುಖಾಂತರ ನೀವು ಸಹಾಯವನ್ನು ಪಡ್ಕೊಂಡು ನಿಮ್ಮ ಗೃಹಲಕ್ಷ್ಮಿ ಖಾತೆ ಚಲಾವಣೆ ಮಾಡಿಕೊಳ್ಳಬಹುದು. ಅದೇ ಥರ DBT ಆ್ಯಪ್ ಮುಖಾಂತರ ನೀವು ನಿಮ್ಮ ಮನೆಯಲ್ಲೇ ಕುಂತು ಹಣವನ್ನು ಜಮಾ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಳಬಹುದು. DBT ಆ್ಯಪ್ ನಿಮ್ಮ ಮೊಬೈಲ್ನಲ್ಲೇ ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಆಧಾರ್ ನಂಬರ್ ಹಾಕಿದರೆ ಮೊಬೈಲ್ಗೆ OTP ಹೋಗುತ್ತೆ. OTP ರೀಎಂಟ್ರ್ ಮಾಡಿದರೆ DBT ಆ್ಯಪಲ್ಲೇ DBT ಸ್ಟೇಟಸ್ ಅಂತ ಇದೆ, ಬ್ಯಾಂಕ್ ಸ್ಟೇಟಸ್ ಅಂತ ಇರುತ್ತೆ. ಸ್ಟೇಟಸಲ್ಲಿ ಹೋಗಿ ಚೆಕ್ ಮಾಡಿದರೆ ಎಷ್ಟು ಸಲ ನಿಮಗೆ ಹಣ ಜಮಾ ಆಗಿದೆಯಾ, ಪ್ರತಿ ತಿಂಗಳು ಆಗಿದೆ ಇಲ್ವಾ, ಅಥವಾ 6 ತಿಂಗಳಿಗೊಮ್ಮೆಗಾಗಿದೆ, ನಿಮಗೆ ಎಷ್ಟು ಹಣ ಜಮಾ ಆಗಿರುತ್ತೆ ಇಲ್ಲಿವರೆಗೂ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಅದೊಂದು ನೋಡ್ಕೋಬಹುದು ನೀವು. ಮುಂದಿನ ವಿಡಿಯೋದಲ್ಲಿ ಲೈಫ್ ಸರ್ಟಿಫಿಕೇಟ್ ಅಂದರೆ ಜೀವಂತ ಪ್ರಮಾಣ ಪತ್ರ ಅಪ್ಲೈ ಮಾಡುವುದು ಹೇಗೆ, ಎಷ್ಟು ದಿನಗಳಲ್ಲಿ ನಿಮಗೆ ಸಿಗುತ್ತದೆ, ಅದನ್ನು ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತದೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು, ಹೇಗೆ ಅಪ್ಲೈ ಮಾಡೋದು, ನಿಮ್ಮ ಮನೆಯಲ್ಲೇ ಕುಂತು ಅದನ್ನು ಅಪ್ಲೈ ಮಾಡಬಹುದಾ ಇಲ್ವಾ ಅಂತ ತಿಳಿಸುತ್ತೇನೆ. ಅದನ್ನು ಮತ್ತೆ ಗೃಹಲಕ್ಷ್ಮಿ ಜೀವಂತ ಪ್ರಮಾಣ ಪತ್ರ ಬಂದ ಮೇಲೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡೋದು ಹೇಗೆ, ಮತ್ತು ಅಪ್ಲೈ ಮಾಡಿದ ಮೇಲೆ ಎಷ್ಟು ದಿನ ಆದಮೇಲೆ ನಿಮಗೆ ಅದು ಓಕೆ ಆಗುತ್ತೆ ಅಂತ ತಿಳಿಸುತ್ತೇನೆ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು.